ಯಾವ ರೀತಿಯಾದಂತಹ ಕಿರುಕುಳ ಕೊಟ್ಟರು, ಯಾವ ರೀತಿಯಾದಂತಹ ಅಪಮಾನ ಮಾಡಿದ್ರು, ಯಾವ ರೀತಿಯಲ್ಲಿ ಸೋಲಿಸಿದ್ರು, ಈ ಮಾತುಗಳು ಬರ್ತದೆ ಅನ್ನುವ ಕಾರಣಕ್ಕಾಗಿ ಆ 100 ವರ್ಷದ ಕಾರ್ಯಕ್ರಮ ಮಾಡಲಿಲ್ಲ. ಅನೇಕರು ಅನೇಕ ಸಂಗತಿಗಳ ಬಗ್ಗೆ ನಾವು ಅವರನ್ನ 2 ಬಾರಿ ಸೋಲಿಸಿದ್ದು, 1952ರಲ್ಲಿ ಸೋಲಿಸಿದ್ದು, 1954ರಲ್ಲಿ ಸೋಲಿಸಿದ್ದು ಮತ್ತು ಸೋಲಿಸಿದಂತಹ ಕಾರಜೋಳ್ಕರ್ ಅವರಿಗೆ ಪದ್ಮವಿಭೂಷಣ ಕೊಟ್ಟಿದ್ದು, ಇವರಿಗೆ ಭಾರತ ರತ್ನವನ್ನ ವಿಪಿ ಸಿಂಗ್ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ವಿಪಿ ಸಿಂಗ್ ಸರ್ಕಾರ ಬರುವವರೆಗೆ ಕೊಡದೇ ಇರುವಂತಹದ್ದು ಮತ್ತು ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ದಲ್ಲಿ ಅವರ ಒಂದು ತೈಲ ಚಿತ್ರ ಅನಾವರಣವನ್ನ ಮಾಡಿರೋದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಒತ್ತಾಯದಿಂದ ಅನ್ನುವಂಥ ವಿಪಿ ಸಿಂಗ್ ಸರ್ಕಾರದಲ್ಲಿ ಅನ್ನೋದು ನಾವು. ಆದ್ರೆ ಕಾಂಗ್ರೆಸ್ ಪಾರ್ಟಿ ಹೆಂಗ್ ನೋಡ್ಕೊಳ್ತು, ಕೇವಲ ಇವರನ್ನ ಚುನಾವಣೆಯಲ್ಲಿ ಸೋಲಿಸುವುದಿಲ್ಲ. 52, 54ರಲ್ಲಿ ನೆಹರು 2 ಬಾರಿ ಹೋಗಿದ್ರು ಇವ್ರನ್ನ ಸೋಲಿಸಲಿಕ್ಕೆ. ಒಬ್ಬ ಪ್ರಧಾನಮಂತ್ರಿ 2 ಬಾರಿ ಒಂದು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗುವುದಿಲ್ಲ. ತಮ್ಮ ಪೀಕ್ ಆಫ್ ಪಾಪ್ಯುಲಾರಿಟಿ ಅಂತ ಏನು ಹೇಳ್ಕೊಳ್ತಾ ಇದ್ರು ನೆಹರು ಅವರು, ಆ ಕಾಲದಲ್ಲಿ 2 ಸರ್ತಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಬಹಳ ಕಮ್ಯುನಿಸ್ಟರು ಬಹಳ ಜನ ಮಾತಾಡ್ತಾರೆ ಇವರು. ಕಮ್ಯುನಿಸ್ಟರ್ ಅಂತಂದ್ರ ಅವ್ ಹಿಂದೆನೆ ನಾವೊಬ್ರು ಹಿರಿಯರು ಹೇಳ್ತಾ ಇದ್ರು, ಕಮ್ಯುನಿಸ್ಟರ್ ಅಂತಂದ್ರ ಯಾರು ದೇಶದ ಬಗ್ಗೆ ಸಮಾಜದ ಬಗ್ಗೆ ನಿಷ್ಠೆ ಕಮ್ಮಿ ಇರೋರು ಕಮ್ಯುನಿಸ್ಟರು. ಶ್ರೀಪಾದ್ ಅಮೃತ ಡಾಂಗೆ ಅವರು ಮತ್ತು ಎಸ್ ಕೆ ಪಾಟೀಲ್ ಅವರು ಅವತ್ತು ಒಟ್ಟಿಗೆ ನಿಂತು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಒಟ್ಟಿಗೆ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ್ದು ನಮಗೆ ಇತಿಹಾಸ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಆದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬರಲಾರ್ದಂಗೆ ನೋಡ್ಕೊಂಡ್ರು. ಆದರೆ ಯೋಗೇಂದ್ರನಾಥ್ ಮಂಡಲ್ ಅವರು ಅವರ ರಾಜೀನಾಮೆ ಕೊಟ್ಟು ವಾಪಸ್ ಅವ್ರನ್ನ ಬೆಂಬಲಿಸಿ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬಂದ್ರೆ ಕಾಂಗ್ರೆಸ್ಸಿನ ದುರುಣತನ ನೋಡ್ರಿ ನೀವು. ನಾನು ಬಹಳ ಜವಾಬ್ದಾರಿಯಿಂದ ಈ ಇತಿಹಾಸವನ್ನ ನೋಡಿ ಆರೋಪವನ್ನ ಮಾಡ್ತಾ ಇದ್ದೀನಿ. ಯಾವ ಕ್ಷೇತ್ರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬಂದಿದ್ರು ಆ ಕ್ಷೇತ್ರಗಳು ಬಿರ್ಸಲ್, ಜಸ್ನೂರ್ ಖುಲ್ಲಾ, ಫರೀದಪುರ್, ಇವುಗಳು ಅವತ್ತು ಹಿಂದೂ ಬಾಹುಳ್ಯವನ್ನು ಹೊಂದಿದ್ದು. ಆ ಹಿಂದೂ ಬಾಹುಳ್ಯವನ್ನು ಹೊಂದಿದ್ದಂತಹದ್ದನ್ನ ಅಂಬೇಡ್ಕರ್ ಅವರ ಆಯ್ಕೆ ಅನೂರ್ಜಿತವಾಗಬೇಕು ಅಂತ ಹೇಳಿ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಂತಹ ದುಷ್ಟರು ದುರುಳರು ಕಾಂಗ್ರೆಸ್ ಪಾರ್ಟಿಯವರು ಅನ್ನೋದು ನಾವು ಮರೆಯಬಾರದು. ಯಾಕೆ ಬಿಟ್ಟುಕೊಟ್ರು? ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಬಿಟ್ಟುಕೊಟ್ರು? ಅವತ್ತು ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗಿರಬಾರದು ಅಂತ. ಆದರೆ ಈ ದೇಶದಲ್ಲಿ ಮಣ್ಣಿನಲ್ಲಿ ಒಂದು ಶಕ್ತಿ ಇದೆ, ಜನರ ಸಜ್ಜನ ಭಾವನೆಯಲ್ಲಿ ಒಂದು ಶಕ್ತಿ ಇದೆ. ಅವರಿಗೆ ಮುಂದೆ ನಮ್ಮ ಮಹಾರಾಷ್ಟ್ರದಿಂದ ನಮ್ಮ ಜೋಗೇಂದ್ರ, ಅದಾದ ನಂತರ MR ಜೈಕರ್ ಅವ್ರನ್ನ ಮಹಾರಾಷ್ಟ್ರದಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅವ್ರನ್ನ ಕರ್ಕೊಂಡ್ಬರ್ತಾರೆ ಅಸೆಂಬ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗ ನೆಹರು ಅವರ ವಿರೋಧದ ಹೊರತಾಗಿಯೂ ಸಹಿತ, ಪಂಡಿತ್ ನೆಹರು ಅವರ ವಿರೋಧದ ಹೊರತಾಗಿಯೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಮಾಡಲಾಗ್ತದೆ. ಇದು ಇತಿಹಾಸವನ್ನು ನಾವು ಯಾವತ್ತೂ ಮರಿಬಾರದು ಸ್ನೇಹಿತರೆ. ಪಂಡಿತ್ ನೆಹರು ಅವರ ಒಂದು ಪತ್ರ ಇದೆ ಇತಿಹಾಸದೊಳಗ. ಇವತ್ತಿಗೂ ಕೂಡ ಕಾಂಗ್ರೆಸ್ ಪಾರ್ಟಿಯವರು ಎಂತ ದುಷ್ಟರು ಅಂತಂದ್ರೆ, ಯಾವ ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಿತ ಹೋಮ್ ಮಿನಿಸ್ಟ್ರಿಯಲ್ಲಿರಬಹುದು, ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿರಬಹುದು, ಆ ಪತ್ರ ಇವತ್ತು ಲಭ್ಯ ಇಲ್ಲ. ಇವತ್ತು ಪತ್ರ ಲಭ್ಯ ಇಲ್ಲ. ಆ ಪತ್ರದಲ್ಲಿ ಅನೇಕ ಸಂಗತಿಯನ್ನ ಬರೆದಿದ್ರು ಅವರು. ಯಾವ ರೀತಿ ದಲಿತರಿಗೆ ಅಪಮಾನ ಮಾಡ್ತಾ ಇದೆ ಸ್ನೇಹಿತರೆ. ಒಂದು ಪತ್ರ ಅವೈಲೇಬಲ್ ಇದೆ ಇವತ್ತು. ನೆಹರು ಅವರು ಪತ್ರ ಬರೆದಿದ್ರು ದಲಿತರಿಗೆ, ಓಬಿಸಿಗಳಿಗೆ ಅವರ ಒಂದು ಕಮಿಷನ್ಗೆ ಕಾನ್ಸ್ಟಿಟ್ಯೂಯೆಂಟ್ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದು, ಸಂವಿಧಾನಬದ್ಧ ಸ್ಥಾನಮಾನವನ್ನು ಕೊಡಬೇಕು ಆ ಕಮಿಟಿಗೆ ಅನ್ನುವಂಥದ್ದು, ಅದನ್ನು ವಿರೋಧ ಮಾಡಿದ್ರು. ಅದೇ ರೀತಿ ದಲಿತರಿಗೆ ರಿಸರ್ವೇಶನ್ ಕೊಡುವುದನ್ನು ವಿರೋಧ ಮಾಡಿ ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಂತಹ ಒಬ್ಬ ದಲಿತ ವಿರೋಧಿ ನಾಯಕರಾದ್ರೂ ಇದ್ರೆ
ಅದು ಪಂಡಿತ್ ನೆಹರು ಅವರು ಅದೇ ರಕ್ತ ಇವರಲ್ಲಿ ಮುಂದೆ ಬಂದಿದೆ. ಅದಕ್ಕಾಗಿಯೇ ರಾಜೀವ್ ಗಾಂಧಿ ಅವರ ಅತ್ಯಂತ ಉದ್ದ ದೊಡ್ಡದಾದಂತಹ ಸ್ಪೀಚು ಇವತ್ತು ಇತಿಹಾಸದಲ್ಲಿ ರಾಜೀವ್ ಗಾಂಧಿ ಅವರು ಎಷ್ಟು ದಿವಸ ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಯಾಗಿದ್ರು ಅಷ್ಟು ದಿವಸಗಳ ಅವಧಿಯಲ್ಲಿ ಅತ್ಯಂತ ಲೆಂಗ್ದಿ ಸ್ಪೀಚ್, ದೊಡ್ಡದಾದಂತಹ ಸ್ಪೀಚು ಯಾವುದರ ಬಗ್ಗೆ ಅಂದ್ರೆ ದಲಿತರಿಗೆ ಕೊಟ್ಟಂತಹ ಒಬಿಸಿಗಳಿಗೆ ಕೊಡಬೇಕಾಗಿದ್ದಂತಹ ರಿಸರ್ವೇಶನ್ ನ ವಿರೋಧ ಮಾಡಿ ಭಾಷಣ ಮಾಡಿದ್ದೇ ಇದೆ ಅನ್ನುವಂಥದ್ದು ಸಹಿತ ಅನೇಕರಿಗೆ ಇಲ್ಲಿದ್ದವರಿಗೆ ಗೊತ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ಕಾಂಗ್ರೆಸ್ ಪಾರ್ಟಿ ಅವತ್ತಿನ ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ದಲಿತರಿಗೆ, ನಮ್ಮ SC ST ಬಂಧುಗಳಿಗೆ ಕೆಲವು ಸ್ಥಾನಗಳನ್ನು ಮೀಸಲಿಡಬೇಕು ಅಂದಾಗ ಇದೇ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿತು. ಆ ಕಾರಣಕ್ಕಾಗಿಯೂ ಸಹಿತ OBC ಕಮಿಷನ್ಗೆ ಕಾಕಾ ಕಾಲೇಲ್ಕರ್ ಅವರ ಕಮಿಟಿಗೆ ಮಾನ್ಯತೆಯನ್ನು ಕೊಡಲಿಲ್ಲ, ಸಂವಿಧಾನ ಬದ್ಧತೆಯನ್ನು ಕೊಡಲಿಲ್ಲ. ಆ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದರು. ಅವರು PhD ಪಡೆದಂತಹ ವಿದೇಶಿ ವಿಶ್ವವಿದ್ಯಾಲಯದಿಂದ ಆರ್ಥಿಕ ವಿಷಯದಲ್ಲಿ PhD ಪಡೆದಂತಹ ಮೊದಲ ವ್ಯಕ್ತಿ, ದೇಶದ ಮೊದಲ ವ್ಯಕ್ತಿ ಆರ್ಥಿಕತೆಯಲ್ಲಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ನಾವು ಮರಿಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕಾನಮಿಕ್ ಅಫೇರ್ಸ್ ಅಲ್ಲಿ ತಗೊಂಡ್ರು. ನೆಹರು ಅನುಪಸ್ಥಿತಿ ಅಲ್ಲಾದಂತಹ ಒಂದು ಕ್ಯಾಬಿನೆಟ್ ಅಲ್ಲಿ ತಗೊಳ್ತಾರೆ. ಆ ನಂತರ ಅವರನ್ನ ಪುನಃ ನೆಹರು ಬಂದ ನಂತರ ಹೊರಗೆ ಹಾಕ್ತಾರೆ. ಇದೆಲ್ಲವನ್ನು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ದೇಶದ ಒಂದು ಭೂಭಾಗವನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇರಬಾರ್ದಂತ ಬಿಟ್ಟುಕೊಟ್ಟವರು. ಇವತ್ತೇ ಯಾವ್ದಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ನಮ್ಮ ದಲಿತ ಸಮುದಾಯಕ್ಕೆ ನ್ಯಾಯ ಕೊಡ್ತಾರೆ ಇವರು. ಹಾಗಾಗಿ ಸ್ನೇಹಿತರೆ, ಯಾವ ರೀತಿ ಖರ್ಗೆ ಅವರನ್ನ ಅದ್ಯಾರೋ ಗೊತ್ತಿರಲಾರ್ದಂತ ತಂದು ಮುಂದ್ಗಡೆ ಸೋಫಾದಲ್ಲಿ ಕೂಡಿಸ್ತಾರೆ. ಅಕಸ್ಮಾತ್ ನಾಳೆ ಎಕ್ಸ್ಪ್ಲನೇಷನ್ ಕೊಟ್ಟರು ಕೊಡಬಹುದು. ಕಾಂಗ್ರೆಸ್ನವರು ನಿನ್ನೆ ಕೊಟ್ಟಿರ್ಬೋದು, ನಾನು ನೋಡಿಲ್ಲ. ಇಲ್ಲ, ಅವರಿಗೆ ಸೋಫಾದಲ್ಲಿ ಕೂಡ್ಲಿಕ್ಕೆ ಆಗುದಿಲ್ಲ. ಕುರ್ಚಿ ಮಧ್ಯೆ ಹಾಕ್ಲಿಕ್ಕೆ ಏನಾಗಿತ್ತು ನಿಮಗೆ? ಆ ಸೋಫಾ ಆ ಕಡೆ ಈ ಕಡೆ ಸರಿಸಿ ಕುರ್ಚಿ ಮಧ್ಯದಲ್ಲಿ ಹಾಕ್ಬೋದಾಗಿತ್ತಲ್ಲ ಮಹೇಶ್ ಅವರೇ. ಈ ರೀತಿಯಾದಂತಹ ಒಂದು ಮಾನಸಿಕತೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಏನದ, ಆ ಮಾನಸಿಕತೆಯನ್ನು ವಿರೋಧ ಮಾಡಿ ಯಾವಾಗ ಸರ್ಕಾರ ಮಾಡಲಿಲ್ಲ, ನಿಪ್ಪಾಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಹೋದಂತಹ 100 ವರ್ಷ ಬೇಕಂತಲೇ ಅವರು ಮಾಡಲಿಲ್ಲ. ಆವಾಗ ಇವತ್ತು ನಾನು ನಮ್ಮೆಲ್ಲ ಇದು ವಿಷಯ ನನಗೆ ಗಮನಕ್ಕೆ ಬಂದಿರಲಿಲ್ಲ. ಮಹೇಶ್ ಅವರು ಹೇಳ್ತಾ ಇದ್ದಾರೆ, 100 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದಿದ್ರು ಅಂತ ಹೇಳಿ ಅಲ್ಲಿನ MLA ಶಶಿಕಲಾ ಜೊಲ್ಲೆ ಅವರು ವಿಧಾನಸಭೆಯಲ್ಲಿ ಹೇಳಿದ ನಂತರವೂ ಮಾಡಿಲ್ಲ. ಆನ್ ರೆಕಾರ್ಡ್ ಇದೆ. ಅದಕ್ಕೆ ನಾನು ಹೇಳಿದೆ, ಕಾಂಗ್ರೆಸ್ನವರಿಗೆ ಗೊತ್ತಿರುವುದಿಲ್ಲ ಅಂತಿಲ್ಲ. ಅಲ್ರಿ, ಕಾಂಗ್ರೆಸ್ನವರು ಅವ್ರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇರಬಾರ್ದಂತ ಹಿಂದೂ ಬಾಹುಳ್ಯದ ಕ್ಷೇತ್ರವನ್ನ, ಹಿಂದೂ ಬಾಹುಳ್ಯದ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಂತಹ ದ್ರೋಹಿಗಳಿವರು. ಅವರು ಯಾವತ್ತಾದರೂ ಅಂಬೇಡ್ಕರ್ ಅವರು 100 ವರ್ಷಕ್ಕೆ ಬಂದಿದ್ದು ಅವರು ಆಚರಿಸ್ತಾರೆ ಅವರು. ಹಾಗಾಗಿ ಎಲ್ಲ ಸಂಗತಿಗಳನ್ನು ಜನರ ಮುಂದೆ ಇಡಬೇಕು. ಅದಕ್ಕೆ ಈ 3-4 ದಿವಸದ ಯಾತ್ರೆಯಲ್ಲಿ, ಇದು ಕೇವಲ ಯಾತ್ರೆ ಹೋಗುವ ದಾರಿಯಲ್ಲ, ಇಡೀ ರಾಜ್ಯದಲ್ಲಿ ನಾವು ತಿಂಗಳದವರೆಗೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರೆಸಿ ಈ ಕರಪತ್ರವನ್ನು ಮುದ್ರಣ ಮಾಡಿ ಇನ್ನೂ ಅನೇಕ ಸಂಗತಿಗಳಿದ್ದಾವೆ. ಎಲ್ಲ ಸಂಗತಿಗಳನ್ನ ನಾವು ಜನರಿಗೆ ಮುಟ್ಟಿಸಬೇಕು. ಕಾಂಗ್ರೆಸ್ ಇಂದು ಇವತ್ತೇನು ಅವರು ತಮ್ಮ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ, ಅದು ಮೊಸಳೆ ಕಣ್ಣೀರು ಅನ್ನುವಂಥದ್ದನ್ನು ಜನರಿಗೆ ಕನ್ವಿನ್ಸ್ ಮಾಡಬೇಕಾದಂತಹ ಅಗತ್ಯತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ, ನಮ್ಮೆಲ್ಲ ಇವತ್ತಿನ ಮುಖಂಡರಿಗೆ, ವಿಶೇಷವಾಗಿ SC ಮೋರ್ಚಾ ಮುಖಂಡರಿಗೆ ಮತ್ತು ಉಳಿದೆಲ್ಲ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಿಗೆ, OBC ಮೋರ್ಚಾದವರಿಗೆ ನಾನು ಅಭಿನಂದನೆ, ಯುವ ಮೋರ್ಚಾದವರಿಗೆ ಅಭಿನಂದನೆ ಹೇಳ್ತೇನೆ. ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿ ಇದನ್ನ ಒಂದು ಜಾಗೃತಿ ಮಾಡುವಂತಹ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಪ್ಪಾಣಿಗೆ ಕರ್ನಾಟಕಕ್ಕೆ ಬಂದಂತಹ ನೆನಪನ್ನ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾದಂತಹ ಧನ್ಯವಾದ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಭೀಮ್.